ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ. ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ಮೊದಲನೇ ಹಂತದ ಚುನಾವಣೆ ಸುಸೂತ್ರವಾಗಿ ನಡೆದಿರುವಂತಹ ಹಿನ್ನೆಲೆಯಲ್ಲಿ ಅದು ದಾಖಲೆಯ ಮಟ್ಟದಲ್ಲಿ ನಡೆದಿರುವಂತಹ ಬೆನ್ನಲ್ಲೇ ಎರಡನೇ ಹಂತದ ಮತದಾನಕ್ಕೆ ಟಿಎಂಸಿ ಗೂಂಡಾಗಳು ಭಾರಿ ಸಮಸ್ಯೆ ಒಡ್ಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದಾಳಿಗಳಿಗೆ ರೆಡಿ ಮಾಡಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಮೋದಿಜಿ ಜಲ್ಮುರಿ ಖರೀದಿ ಮಾಡಿದ್ರು ಅಂತ ಮಮತಾ ಬ್ಯಾನರ್ಜಿ ಅವರು ಕೂಡ ತರಕಾರಿ ಖರೀದಿ ಮಾಡೋದಕ್ಕೆ ಮಾರ್ಕೆಟ್ಗೆ ಓಡ್ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಏನ್ ನಡೀತಾ ಇದೆ ಪಶ್ಚಿಮ ಬಂಗಾಳದಲ್ಲಿ, ಏನೆಲ್ಲ ಬೆಳವಣಿಗೆ ಆಗಿದೆ ಎಲ್ಲವನ್ನ ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ಪಶ್ಚಿಮ ಬಂಗಾಳದ ಭಂಗಾರ್ನಲ್ಲಿ 100 ಲೈವ್ ಬಾಂಬ್ಗಳು ಪತ್ತೆ ಆಗಿವೆ. আমাদের ইয়ার্কি মজা কি রে ಇದಕ್ಕೂ ಮೊದಲು ಮಮತಾ ಬ್ಯಾನರ್ಜಿ ಬಂಗಾರ ಟಿಎಂಸಿ ಅಭ್ಯರ್ಥಿ ಶೌಕತ್ ಮುಲ್ಲಾಗೆ ನಿನ್ನ ಪ್ರದೇಶದಲ್ಲಿ ಬಾಂಬ್ಗಳನ್ನ ತಯಾರಿಸುವಂತ ಕ್ಯಾಶುವಲ್ ಆಗಿ ವ್ಯಂಗ್ಯವಾಗಿ ಹೇಳಿದ್ರು. ಕೆಲವೇ ದಿನಗಳ ಹಿಂದೆ ಮಮತಾ ಬ್ಯಾನರ್ಜಿ ಆತನನ್ನ ಬಾಂಬ್ ತಯಾರಕ, ಆತನನ್ನ ಫೇವರೆಟ್ ಕ್ಯಾಂಡಿಡೇಟ್ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ಒಂದು ರಾಜ್ಯದ ಮುಖ್ಯಮಂತ್ರಿ, ಗೃಹ ಸಚಿವೆ, ಪೊಲೀಸ್ ಹಿಡಿತ ಎಲ್ಲವೂ ಇರುವಂತಹ ಮಮತಾ ಬ್ಯಾನರ್ಜಿ ಲೈವ್ ಬಾಂಬ್ಗಳಂತಹ ಗಂಭೀರ ವಿಚಾರವನ್ನ ಒಂದು ತಮಾಷೆ ವಿಚಾರವಾಗಿ ತೆಗೆದುಕೊಂಡಿರುವಂಥದ್ದು ನಿಜಕ್ಕೂ ಕೂಡ ಆತಂಕಕಾರಿ. ಈಗ ನೋಡಿದ್ರೆ ಟಿಎಂಸಿ ಕಾರ್ಯಕರ್ತನ ಮನೆಯಿಂದ 100 ಲೈವ್ ಬಾಂಬ್ ಪತ್ತೆ ಆಗಿದೆ. ಅದಾದ ನಂತರ ಮತ್ತೆ ಕೋಲ್ಕತಾ ಪೊಲೀಸರು 9 ಲೈವ್ ಬಾಂಬ್ ಅನ್ನ ಉತ್ತರ ಕಾಶಿಪುರಿಂದ ವಶಪಡಿಸಿಕೊಂಡಿದ್ದಾರೆ. ಚುನಾವಣಾ ಆಯೋಗ ಪಶ್ಚಿಮ ಬಂಗಾಳ ಪೊಲೀಸರಿಗೆ ತುರ್ತು ನಿರ್ದೇಶನವನ್ನು ಕೂಡ ನೀಡಿದೆ. ಮುಂದಿನ 24 ಗಂಟೆ ಒಳಗೆ ರಾಜ್ಯವ್ಯಾಪಿ ಬಾಂಬ್ ತಯಾರಕರ ವಿರುದ್ಧ ವಿಶೇಷ ಕಾರ್ಯಾಚರಣೆಯನ್ನ ಆರಂಭಿಸಬೇಕು. ಅಷ್ಟೇ ಅಲ್ಲ, ಬಾಂಬ್ ಸಂಬಂಧಿತ ಎಲ್ಲ ಪ್ರಕರಣಗಳು ಅಂಡ್ ಬಾಂಬ್ ತಯಾರಿಕಾ ಜಾಲ ಇವೆಲ್ಲವೂ ಕೂಡ ಇನ್ನು ಮುಂದೆ NIA ತನಿಖೆಗೆ ಒಳಪಡುತ್ತೆ. ಸೊ ಇದರಲ್ಲೇ ಪಶ್ಚಿಮ ಬಂಗಾಳದಲ್ಲಿ ಸದ್ಯದ ಪರಿಸ್ಥಿತಿ ಎಷ್ಟು ಗಂಭೀರ ಆಗಿದೆ ಅನ್ನುವಂಥದ್ದು ನಿಮಗೆ ಸ್ಪಷ್ಟ ಆಗ್ತಾ ಹೋಗುತ್ತೆ. ರಾಜ್ಯದ ಭದ್ರತೆ ಆಗಿರಬಹುದು ಅಂಡ್ ಚುನಾವಣಾ ಪ್ರಕ್ರಿಯೆಯನ್ನ ಸುರಕ್ಷಿತವಾಗಿ ಇಡೋದಕ್ಕೆ ಈಗ ಕಠಿಣ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಇಷ್ಟು ವರ್ಷ ಮಮತಾ ಬ್ಯಾನರ್ಜಿ ಹಿಡಿತದಲ್ಲಿ ಒಂದು ಲೆಕ್ಕ ಆದ್ರೆ ಈ ಬಾರಿ ಬೇರೆಯದೇ ಲೆಕ್ಕ. ಏನಂತೀರಾ ವೀಕ್ಷಕರ? ಮೋದಿಜಿಯವರ ಒಂದೊಂದು ನಡೆ ಕೂಡ ವಿರೋಧಿಗಳಿಗೆ ಎಷ್ಟು ದೊಡ್ಡ ತಲೆನೋವನ್ನ ಕೊಡುತ್ತೆ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕಪ್ಪ, ಗೊತ್ತಾಗ್ಬಿಡುತ್ತೆ. ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಿ ಮೋದಿಜಿ ಜಾಲ್ಮುರಿ ಅಂಗಡಿಗೆ ಭೇಟಿಯನ್ನ ನೀಡಿ ಜಾಲ್ಮುರಿ ತಿಂದದ್ದು ಮಮತಾ ಬ್ಯಾನರ್ಜಿ ಅವರಿಗೆ ಇವತ್ತು ಎಷ್ಟು ತಾಕಿದೆ ಅಂತಂದ್ರೆ ಪಾಪ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಡಲೇಬೇಕು ಅಂತ ಮೇಡಮ್ ಕೂಡ ತಕ್ಷಣ ಮಾರುಕಟ್ಟೆಗೆ ಓಡ್ ಹೋಗಿ ತರಕಾರಿ ಖರೀದಿ ಮಾಡೋ ರೀತಿಯಲ್ಲಿ ಆಕ್ಟ್ ಅನ್ನ ಮಾಡಿದ್ದಾರೆ. ಆಕ್ಟ್ ಅಂತಾನೆ ಹೇಳಬೇಕಲ್ವಾ? ಯಾಕಂದ್ರೆ ಮೋದಿಜಿಯವರು ಮಾಡಿದ್ದು ನಿಮ್ಗಳ ಪ್ರಕಾರ ಸ್ಕ್ರಿಪ್ಟು ಆಕ್ಟು ಅಂತಂದ್ರೆ ಇದು ಕೂಡ ಸ್ಕ್ರಿಪ್ಟು ಆಕ್ಟೇ ಆಗಿರಬೇಕಲ್ವಾ? ಏನೇ ಹೇಳಿ, ಮೋದಿಜಿಯವರಂತಹ ಟ್ರೆಂಡ್ ಸೆಟ್ಟರ್ ಬೇರೆ ಯಾರು ಇಲ್ಲ, ನೀವು ಒಪ್ಕೊಳ್ಳಿ ಬಿಡಿ. ಹಿ ಈಸ್ ದ ಬೆಸ್ಟ್ ಟ್ರೆಂಡ್ ಸೆಟ್ಟರ್. ಮಮತಾ ಬ್ಯಾನರ್ಜಿ ಮೋದಿಜಿಯವರ ನಡೆಗಳನ್ನ ಅಫ್ಕೋರ್ಸ್ ಕಾಪಿ ಮಾಡಬಹುದು. ಆದ್ರೆ ಅವರು ಜನರಿಗೆ ಕೊಟ್ಟುವಂತಹ ನಂಬಿಕೆ ಅಥವಾ ಜನರು ಅವರ ಮೇಲೆ ಇಟ್ಟಿರುವಂತಹ ನಂಬಿಕೆ ಅಂಡ್ ಮೋದಿಜಿಯವರ ನಾಯಕತ್ವ ಇವೆಲ್ಲವನ್ನ ಮಮತಾ ಬ್ಯಾನರ್ಜಿ ಅವರಿಗೆ ಕಾಪಿ ಮಾಡೋದಕ್ಕಾಗಲ್ಲ ಅಲ್ವಾ? ಅಂಡ್ ಈ ವಿಡಿಯೋ ವಿಚಾರದಲ್ಲಿ ಅಂದ್ರೆ ಮಮತಾ ಬ್ಯಾನರ್ಜಿ ಅವರು ತರಕಾರಿ ಖರೀದಿ ಮಾಡೋ ವಿಚಾರದಲ್ಲಿ ಯಾಕೆ ಯಾರಿಂದ ಕೂಡ ಯಾವುದೇ ವಿಶ್ಲೇಷಣೆಗಳು ಹೊರಗೆ ಬಂದಿಲ್ಲ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲಪ್ಪ. ಮೋದಿಜಿ ಮೊನ್ನೆ ಜಾಲ್ಮುರಿ ತಿನ್ನೋದಕ್ಕೆ ಹೋದಂತ ವಿಚಾರದಲ್ಲಿ ಅದು ಏನೇನೆಲ್ಲ ಡಿಸ್ಕಷನ್ ಆಯ್ತಪ್ಪ. ಮೋದಿಜಿ ಎಷ್ಟು ಕ್ಯಾಮರಾವನ್ನ ತೆಗೆದುಕೊಂಡು ಹೋಗಿದ್ದಾರೆ, ಅಲ್ಲಿಂದ ಶುರುವಾಯಿತು. ಮೋದಿಜಿ ಅವರು ಹಾಕಿರುವಂತಹ ಫೋಟೋಗಳು ಇವರಿಗೆ ಸಾಕಾಗ್ಲಿಲ್ಲ ಅಂತ ಪಾಪ ಇವರೇ ಒಂದಷ್ಟು ಫೋಟೋಗಳನ್ನು ಕೂಡ ಮಾಡಿ ಹಾಕೊಂಡ್ರಿ ಇವರ ಸಮಾಧಾನಕ್ಕೆ. ಎಸ್,
ಮೋದಿಜಿ ಕ್ಯಾಮರಾವನ್ನ ಹಿಡ್ಕೊಂಡು ಹೋಗಿದ್ರು. ಏನ್ರಪ್ಪ, ಅವ್ರ ದೇಶದ ಪ್ರಧಾನಮಂತ್ರಿ. ಅದು ಬಿಡಿ, ಇವತ್ತು ನಿಮ್ಮ ಯಾವುದೇ ನಾಯಕರು ಕ್ಯಾಮರಾ ಇಲ್ಲದೆ ಹೊರಗೆ ಕಾಲಿಡ್ತಾರ ಕೇಳಿ? ಹೊರಗೆ ಕಾಲಿಡ್ತಾರ? ರಾಹುಲ್ ಈಟಲಿ ಅವರು ವಯನಾಡು ಪ್ರವಾಹದ ಸಂದರ್ಭದಲ್ಲಿ, ಅಂದ್ರೆ ಅಂತಹ ಒಂದು ದುಃಖದ ಸಮಯದಲ್ಲಿ ಯಾಕೆ ಕ್ಯಾಮರಾವನ್ನ ಹಿಡ್ಕೊಂಡು ಯಾಕೆ ಹೋಗಿದ್ರು? ಆ ನೋವಲ್ಲೂ ಕೂಡ ಅಲ್ಲಿ ಹೋಗಿ ಫೋಟೋ ಶೂಟ್ ಮಾಡುವಂತ ಅವಶ್ಯಕತೆ ಏನಿತ್ತು? ಅದು ಮಾತ್ರ ಅಲ್ಲ, ದೇವಸ್ಥಾನಕ್ಕೆ ಹೋಗ್ಲಿ, ಮಸೀದಿಗೆ ಹೋಗ್ಲಿ, ಯಾರದೇ ಸಾವಾಗಿರ್ಲಿ, ಅಂದ್ರೆ ಎಲ್ಲಿಗೆ ಹೋಗ್ಲಿ, ಚಪ್ಪಲ್ ಅಂಗಡಿಗೆ ಹೋದ್ರು ಕೂಡ ಕ್ಯಾಮ್ರಾ ತಗೊಂಡೇ ಹೋಗ್ತಾರೆ. ಹೌದು ಅಲ್ವೋ? ಅವತ್ತು ನೀವು ಯಾರಾದ್ರೂ ಕೇಳಿದ್ರ, ಒಂದು ಚಪ್ಪಲಿ ಅಂಗಡಿಯಲ್ಲೂ ಇವರದ್ದು ಕ್ಯಾಮ್ರಾ ಇದೆಯಲ್ಲ ಅಂತ ಕೇಳಿದ್ರ? ಇಲ್ಲ. ಈ ಆಂಗಲ್ ಇಂದ ಯಾಕೆ ತಗೊಂಡ್ರಿ, ಆ ಆಂಗಲ್ ಇಂದ ಯಾಕೆ ತಗೊಂಡ್ರಿ ಕೇಳಿದ್ರ? ಇಲ್ಲ. ಈಗ ಮಮತಾ ಬ್ಯಾನರ್ಜಿ ಅವರು ತರಕಾರಿ ಖರೀದಿ ಮಾಡೋದಕ್ಕೆ ಹೋದ್ರಲ್ವಾ, ಅವಾಗ ಯಾಕೆ ಕ್ಯಾಮರಾ ಬೇಕಿತ್ತು ಅಂತ ಯಾರಾದ್ರೂ ಕೇಳಿದ್ರ? ಇಲ್ಲ. ಇನ್ನೊಂದು ಪ್ರಶ್ನೆ ಬಂತು, UPI ಇರುವಾಗ ಕ್ಯಾಶ್ ಯಾಕೆ ಕೊಟ್ರು ಅಂತ. ಕಾಂಗ್ರೆಸ್ ಮಂದಿಗೆ ಫಸ್ಟ್ ಆಫ್ ಆಲ್ ಇದನ್ನ ಕ್ವೆಶ್ಚನ್ ಮಾಡೋ ರೈಟ್ಸೇ ಇಲ್ಲ. ಯಾಕಂದ್ರೆ ಇದೇ UPI ಬಗ್ಗೆ ಇದೇ ಕಾಂಗ್ರೆಸ್ನ ಫಿನಾನ್ಸ್ ಮಿನಿಸ್ಟರ್ ಚಿದಂಬರಂ ಅವತ್ತು ಏನ್ ಹೇಳಿದ್ರು? ಬಡವರಿಗೆ UPI ಬಳಸೋದಕ್ಕೆಲ್ಲ ಆಗಲ್ಲಪ್ಪ, ಇದೆಲ್ಲ ವರ್ಕೌಟ್ ಆಗುವಂತ ವಿಚಾರ ಅಲ್ಲ ಅಂತ ತುಂಬಾ ಚೀಪ್ ಆಗಿ ಹೇಳಿದ್ರು ಅವತ್ತು. ಅಂಡ್ ಇವತ್ತು ಅದನ್ನೇ ಹಿಡ್ಕೊಂಡು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ, ವಾರೆವಾ, ಎಲ್ಲ ಹೋಗ್ಲಿ, ಯಾವ ಕೀಳು ಮಟ್ಟಕ್ಕೆ ಹೋಗಿ ಒಂದು ಪ್ರೊಪಗ್ಯಾಂಡವನ್ನ ಮಾಡಿದ್ರು ಅಂತಂದ್ರೆ, ಆ ಜಲ್ಮುರಿ ಅಂಗಡಿಯಲ್ಲಿ SPG ಕಮಾಂಡೋವನ್ನೇ ಕರ್ಕೊಂಡು ಬಂದು ಕೂರಿಸಿದ್ದಾರೆ ಅನ್ನುವಂತಹ ಮಾತು ಕೂಡ AI ಫೋಟೋಗಳ ಸಮೇತ ಬಂತು. ಅಂದ್ರೆ ಆ ಒಂದು ಜಾಲ್ಮುರಿ ಎಷ್ಟು ಖಾರ ಇದ್ದಿರ್ಬಹುದಲ್ವಾ? ಇವತ್ತಿಗೂ ಅದನ್ನ ವಿರೋಧಿಗಳಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ, ಪಾಪ ಮಮತಾ ಬ್ಯಾನರ್ಜಿ ಅವರೇ ಹೋಗಿ ತರಕಾರಿ ಖರೀದಿ ಮಾಡೋ ಹಾಗಾಯ್ತು. ಇರ್ಲಿ, ಆ ವಿಚಾರ ಬಿಡೋಣ ಅಲ್ಲಿಗೆ. ವೀಕ್ಷಕರೀಗ TMC ನಾಯಕಿ ಸಾಯಿನಿ ಘೋಷ್ ಮೊದಲನೇ ಹಂತದ ಚುನಾವಣೆಗೂ ಮೊದಲು ಕಾಬಾ ನನ್ನ ಹೃದಯದಲ್ಲಿ, ಮದೀನಾ ನನ್ನ ಕಣ್ಣಲ್ಲಿ ಅಂತ ಏನೋ ಒಂದು ಹಾಡನ್ನ ಹೇಳ್ತಾ ಇದ್ರಂತೆ. ಹಾಗೆ ಹಾಡು ಹೇಳ್ತಾ ಇದ್ದಂಥವ್ರು ಈಗ ಮೊದಲನೇ ಹಂತದ ಚುನಾವಣೆಯ ನಂತರ ಸಾರ್ವಜನಿಕವಾಗಿ ಹನುಮಾನ ಚಾಲೀಸ ಜಪಕ್ಕೆ ಇಳಿದು ಬಿಟ್ಟಿದ್ದಾರಂತೆ. আমার হৃদয় মাঝে কাবা নয়নে মদিনা अच्छे जय हनुमान ज्ञान गुण सागर जय कपीसति लोक उजागर रामदूत अतुलित बलधामा अंजनी पुत्र पवन सुत नामा. ಅಂದ್ರೆ ಮೊದಲನೇ ಹಂತದಲ್ಲಿ ಆಗಿರುವಂತಹ ದಾಖಲೆಯ ಮತದಾನ ಅವರನ್ನ ಇಸ್ಲಾಮಿನಿಂದ ಸನಾತನ ಧರ್ಮಕ್ಕೆ ಕರೆತಂದಿದೆ ಅಂತ ಜನ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಅಂದ್ರೆ TMCಗೆ ಈ ಬಾರಿ ಚುನಾವಣೆ ಎಷ್ಟು ದೊಡ್ಡ ತಲೆನೋವನ್ನ ತಂದುಕೊಟ್ಟಿದೆ. ಮತ್ತೊಂದು ಕಡೆ ಗೃಹ ಸಚಿವ ಅಮಿತ್ ಶಾ ಜಿ ಅವರು 500 ವರ್ಷಗಳ ನಂತರ ನರೇಂದ್ರ ಮೋದಿಜಿ ರಾಮ ಮಂದಿರವನ್ನ ನಿರ್ಮಾಣ ಮಾಡಿದ್ದಾರೆ. ಈಗ ಮಮತಾ ಬ್ಯಾನರ್ಜಿ ತಮ್ಮವರ ಮೂಲಕ ಬೆಂಗಾಲ್ನಲ್ಲಿ ಬಾಬ್ರಿ ಮಸೀದಿ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಬಟ್ ನೆನಪಿರ್ಲಿ, ಒಬ್ಬನೇ ಒಬ್ಬ ಬಿಜೆಪಿ ಕಾರ್ಯಕರ್ತ ಬದುಕಿರೋವರೆಗೂ ಅದಕ್ಕೆ ನಾವು ಅವಕಾಶವನ್ನ ಮಾಡಿಕೊಡಲ್ಲ. ಯಾಕಂದ್ರೆ ಪಶ್ಚಿಮ ಬಂಗಾಳದ ಭೂಮಿ ಇದು ದುರ್ಗಾ ಮಾತೆಯ ಭವ್ಯ ಮಂದಿರಕ್ಕಾಗಿ ವಿನಃ ಬಾಬ್ರಿ ಮಸೀದಿಗೆ ಅಲ್ಲ ಅನ್ನುವಂಥ ಒಂದು ನೇರ ಸಂದೇಶವನ್ನಂತೂ ಇವತ್ತು ಕೊಟ್ಟಿದ್ದಾರೆ. एक और 550 साल के बाद नरेंद्र मोदी जी ने राम मंदिर बनाया और दूसरी ओर ये ममता दीदी अपने चट्टे पट्टे MLA हुमायूं कबीर से बाबरी मस्जिद बनाना चाहती हैं. ममता दीदी कान खोलकर सुन लो, बंगाल में एक भी भाजपा कार्यकर्ता जिंदा है, हम बाबरी मस्जिद बंगाल में नहीं बनने देंगे. ये भारत की भूमि है, यहां कोई बाबरी मस्जिद की जगह नहीं है. बंगाल की भूमि पर बनेगा तो मां दुर्गा का भव्य मंदिर बनेगा. ಮತ್ತೊಂದು ಕಡೆ ವೀಕ್ಷಕರೇ, ಸುಪ್ರಿಯಾ ಶ್ರೀನಾಟ್ಯ ಅವರದ್ದು ಒಂದು ಗೋಳು ಏನು,
ಅಯ್ಯೋ ಪಶ್ಚಿಮ ಬಂಗಾಳದಲ್ಲಿ ನೋಡಿ ಪೊಲೀಸರು, ಗೃಹ ಇಲಾಖೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಎಲ್ಲರನ್ನ ತಂದು ಗುಡ್ಡೆ ಹಾಕಿಬಿಟ್ಟಿದ್ದಾರೆ. ಏನ್ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೀತಾ ಇದೆಯಾ ಅಥವಾ ಬೇರೆ ಏನಾದ್ರೂ ಯುದ್ಧ ನಡೀತಾ ಇದೆಯಾ ಅನ್ನೋ ರೀತಿ ಪ್ರಶ್ನೆಯನ್ನ ಕೇಳ್ತಾರೆ. ಸಮಾಧಾನ ಮೇಡಮ್, ಯಾಕೆ ಸೆಂಟ್ರಲ್ ಫೋರ್ಸ್ ಅನ್ನ ಬಂಗಾಳದಲ್ಲಿ ನಿಯೋಜನೆ ಮಾಡಲಾಗಿದೆ ಅಂತ ಹೇಳ್ತೀವಿ. ನೀವು ಕೇಳಬಹುದು ಯುದ್ಧ ನಡೀತಾ ಇದೆಯಾ ಅಂತ. ಅಲ್ಲಿ ಇಲ್ಲಪ್ಪ, ಅಲ್ಲಿ ಚುನಾವಣೆ ನಡೀತಾ ಇದೆ. ಸೆಂಟ್ರಲ್ ಫೋರ್ಸ್ ಯಾಕೆ ಅಂತಂದ್ರೆ ಇಷ್ಟು ವರ್ಷ ಯಾಕೆ ನೀವು ನೋಡ್ಲಿಲ್ವಾ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಸಂದರ್ಭದ ಪರಿಸ್ಥಿತಿ? ಈ TMC ಗೂಂಡಾಗಳ ಭಯದಿಂದ ಮನೆಯಲ್ಲಿ ಕೂರುವಂತಹ ಮತದಾರರಿಗೆ ಭದ್ರತೆಯನ್ನ ಕೊಡೋದಕ್ಕೆ, ಬೂತ್ ಕ್ಯಾಪ್ಚರಿಂಗ್ ಅನ್ನ ತಡೆಯೋದಕ್ಕೆ, ಮತದಾರರ ಮೇಲೆ ಒತ್ತಡ ಬೆದರಿಕೆಯನ್ನ ತಡೆಯೋದಕ್ಕೆ. ಯಾಕಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಎಲ್ಲರೂ ನೋಡಿದ್ದಾರೆ, ಎಲ್ಲರಿಗೂ ಗೊತ್ತು ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿಯ ಹಿಂಸಾಚಾರ ನಡೆಯುತ್ತೆ, ಗಲಭೆಗಳು ನಡೆಯುತ್ತೆ, ಗೂಂಡಾಗಿರಿ ನಡೆಯುತ್ತೆ ಅಂತ. TMC ಗೂಂಡಾಗಳು ಹಿಂಸಾಚಾರವನ್ನು ನಡೆಸ್ತಾರೆ. ಬಂಗಾಳದಲ್ಲಿ ಚುನಾವಣೆ ಅಂತ ಅಂದ್ರೆ ಒಂಥರ ಭಯ, ಹಿಂಸೆ ನೆರಳಲ್ಲೇ ನಡೆಯುತ್ತೆ ಯಾವಾಗ್ಲೂ. ಹಾಗಾಗಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೆ ಪ್ರತಿಯೊಬ್ಬ ಮತದಾರ ಕೂಡ ಭಯ ಇಲ್ಲದೆ ತಪ್ಪದೆ ಬಂದು ಮತದಾನವನ್ನ ಮಾಡೋದಕ್ಕೆ ಈ ಬಾರಿ ಸೆಂಟ್ರಲ್ ಫೋರ್ಸ್ ಅನ್ನ ನಿಯೋಜನೆ ಮಾಡಲಾಗಿದೆ. ನೀವುಗಳು ಹೇಳ್ತಾ ಇರೋ ಹಾಗೆ ಇದು ಮೋದಿಜಿಯವರ ಕೆಲಸನೂ ಅಲ್ಲ ಅಥವಾ ಬಿಜೆಪಿ ಕೆಲಸನೂ ಅಲ್ಲ, ಇದು ಯಾವ ಪಕ್ಷದ ನಿರ್ಧಾರ ಅಲ್ಲ, ಇದು ಚುನಾವಣಾ ಆಯೋಗದ ನಿರ್ಧಾರ. ನನಗೆ ಗೊತ್ತಿಲ್ಲ ಅದು ಯಾಕೆ ಪ್ರತಿಯೊಂದು ವಿಚಾರವನ್ನು ಕೂಡ ನೀವು ರಾಜಕೀಯದ ಕಣ್ಣಿಂದನೇ ನೋಡ್ತೀರಾ ಅಂತ. ಈ ಕಡೆ ಮಮತಾ ಬ್ಯಾನರ್ಜಿ ಅವರಿಗಂತೂ ಈ ಸೆಂಟ್ರಲ್ ಫೋರ್ಸ್ ಇಂದ ಅದು ಎಷ್ಟು ತಲೆಕೆಟ್ಟು ಹೋಗಿದೆ ಅಂತಂದ್ರೆ, ಈ ಸೆಂಟ್ರಲ್ ಫೋರ್ಸ್ ಅನ್ನ ತೆಗೆದು ಹಾಕಬಿಡಿ, ಯಾಕೆ ಅವರನ್ನ ಇಲ್ಲಿಟ್ಟಿದ್ದೀರಾ, ಮತದಾರರು ಪ್ರಭಾವಕ್ಕೆ ಒಳಗಾಗ್ತಾರೆ ಅಂತೆಲ್ಲ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸೆಂಟ್ರಲ್ ಫೋರ್ಸ್ ಮತದಾರರನ್ನ ಯಾವ ರೀತಿ ಪ್ರಭಾವಕ್ಕೆ ಒಳಪಡಿಸ್ತಾ ಇದೆ ಅನ್ನುವಂತಹ ಪ್ರಶ್ನೆಗೆ ಅವರದೇ ಪಕ್ಷದ ನಾಯಕರು ಉತ್ತರವನ್ನ ಕೊಟ್ಟಿದ್ದಾರೆ ನೋಡಿ. ಮೊದಲನೇ ಹಂತದ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಹೇಳಿಕೆ, ಚುನಾವಣೆ ಬಹಳ ಚೆನ್ನಾಗಿ ನಡೀತಾ ಇದೆ, ಸೆಂಟ್ರಲ್ ಫೋರ್ಸ್ ಬಹಳ ಒಳ್ಳೆ ಕೆಲಸವನ್ನ ಮಾಡ್ತಾ ಇದೆ, ನಮ್ಮ ಏಜೆಂಟ್ಗಳು ಬೂತ್ ಅಲ್ಲಿ ಇದ್ದಾರೆ. ಆಯ್ತಲ್ವಾ? ಹಾಗಿದ ಮೇಲೆ ನಿಮ್ಗಳದ್ದು ಸಮಸ್ಯೆ ಏನ್ರಪ್ಪ? ಏನ್ ಸಮಸ್ಯೆ? ಮಮತಾ ಬ್ಯಾನರ್ಜಿ ಅವರಿಗೆ ಆಗಿರುವಂತಹ ಸಮಸ್ಯೆ ಏನು ಅಂತಂದ್ರೆ ಇದೆ ನೋಡಿ. ಡೈಮಂಡ್ ಹಾರ್ಬರ್ ಅಲ್ಲಿ TMC ಕಾರ್ಯಕರ್ತರು ಮತದಾರರಿಗೆ ಬೆದರಿಕೆಯನ್ನ ಹಾಕ್ತಾ ಇರುವಂತಹ CCTV ದೃಶ್ಯ ಹೊರಗೆ ಬರ್ತಾ ಇದೆ. ಬೆದರಿಕೆ. ಚುನಾವಣಾ ಆಯೋಗ ಈಗ ಈ ವಿಚಾರವನ್ನ ಗಮನಕ್ಕೂ ತಗೊಂಡಿದೆ. ಪೊಲೀಸ್ ಇಲಾಖೆ ಪ್ರಕರಣವನ್ನು ಕೂಡ ದಾಖಲು ಮಾಡಿದೆ. ಅಂಡ್ ಡೈಮಂಡ್ ಹಾರ್ಬರ್ ಅಭಿಷೇಕ್ ಬ್ಯಾನರ್ಜಿ ಅವರ ಭದ್ರ ಕೋಟೆ ಅಂತೆ. ಈಗ ಅರ್ಥ ಆಗಿರ್ಬೇಕಲ್ವಾ ಸೆಂಟ್ರಲ್ ಫೋರ್ಸ್ ವಿಚಾರವಾಗಿ ಇವರಿಗೆ ಯಾಕೆ ಇಷ್ಟು ದೊಡ್ಡ ತಲೆನೋವು ಅಂತ. TMC ಶಾಸಕ ಅಭ್ಯರ್ಥಿ ಬೈರನ್ ಬಿಸ್ವಾಸ್ ಭದ್ರತಾ ಪಡೆಗಳಿಗೆ, ಭದ್ರತಾ ಸಿಬ್ಬಂದಿಗಳಿಗೆ ಯಾವ ರೀತಿ ಧಮಕಿಯನ್ನು ಹಾಕ್ತಾ ಇದ್ದಾನೆ ನೋಡಿ. বাইরন কে? এই ভদ্রলোক এদিকে আসেন, গেটটা খোলেন, গেটটা খোলেন বলছি। আপনার চাকরি চলে যাবে, বাংলায় থাকতে পারবেন না, দিল্লিতে থাকতে হবে, দিল্লিতে থাকতে হবে, চামড়া তুলে দেবো। আপনাকে বলছি গেটটা খোলেন। কেউ ঢুকবি না, কেউ ঢুকবি না, এক দুজনাই যাদের কার্ডি আছে ಹೇಗೆ ನಿಮ್ಮ ಚರ್ಮವನ್ನ ಸುಲಿತೀವಿ ಅಂತಂದ್ರೆ ಪಶ್ಚಿಮ ಬಂಗಾಳದಿಂದ ನೇರ ದೆಹಲಿಗೆ ಹೋಗಬೇಕು ನೀವು. ಸೆಂಟ್ರಲ್ ಫೋರ್ಸಿಗೆ ಧಮಕಿಯನ್ನ ಹಾಕೋದು. ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ TMC ಆಡಳಿತ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಊಹೆ ಮಾಡಿ ನೀವು. ಅಲ್ಲಿನ ವಾತಾವರಣ ಹೇಗಿರಬಹುದು ಹಾಗಾದ್ರೆ? ಸೆಂಟ್ರಲ್ ಫೋರ್ಸ್ ಅನ್ನೇ ಇವರು ಬಿಡ್ತಾ ಇಲ್ಲ, ಇನ್ನು ಜನರನ್ನ ಬಿಡ್ತಾರಾ? ಅದಕ್ಕೆ ಇವರೆಲ್ಲರ ಆಟಕ್ಕೆ ಕಡಿವಾಣವನ್ನ ಹಾಕೋದಕ್ಕೆ ಅಂತ ಈ ಬಾರಿ ಸೆಂಟ್ರಲ್ ಫೋರ್ಸ್ ನಿಯೋಜನೆ ಆಗಿರುವಂಥದ್ದು, ಸೆಂಟ್ರಲ್ ಫೋರ್ಸ್ ಇರುವಂಥದ್ದು ನೋಡಿ. ಆಲ್ರೆಡಿ 2ನೇ ಹಂತದ ಮತದಾನಕ್ಕೆ CRPF ಸಂಪೂರ್ಣವಾಗಿ ರೆಡಿಯಾಗಿ ನಿಂತಿದೆ. ಏನೇ ಆಗ್ಲಿ, ಯಾರು ಎಂಥದ್ದೇ ಪ್ರಯತ್ನವನ್ನ ಮಾಡಲಿ, ಈ ಬಾರಿ ಚುನಾವಣೆ ಯಾವುದೇ ಸಮಸ್ಯೆ ಇಲ್ಲದೆ ನ್ಯಾಯಯುತವಾಗಿ ನಡೆಯೋ ಹಾಗೆ ನೋಡ್ಕೊಳ್ತಾರೆ. ಅಂಡ್ ಇವೆಲ್ಲದರ ಪರಿಣಾಮ ಮೇ 4ನೇ ತಾರೀಕು ಉತ್ತರ ನಮಗೆ ಸಿಗುತ್ತೆ. ಅಂಡ್ ಹೇಗೆ ಸಿಗುತ್ತೆ ಅನ್ನುವಂಥದ್ದನ್ನು ಅಫ್ಕೋರ್ಸ್ ಕಾದು ನೋಡಬೇಕು. ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಕಮಲ ಅರಳುತ್ತಾ ಅಥವಾ
ಇದೇ TMC ಗೂಂಡಾಗಿರಿ ಮುಂದುವರಿಯತ್ತಾ? ಕಾದು ನೋಡೋಣ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.